ನೋಡಮ್ಮಿ, ಈಗ ಒಳ್ಳೆ ಟೈಮು. ನೀನು ಏನು ಮಾಡಬೇಕು ಅಂತಂದ್ರೆ ಡೈರೆಕ್ಟಾಗಿ ಆ ಮ್ಯಾನೇಜರ್ ಮನೆ ಮಾಡೋನಲ್ಲ, ನಿನಗೆ ಗೊತ್ತಲ್ಲ. ಆ ಮನೆಗೆ ಹೋಗ್ಬಿಟ್ಟು ನಾನು ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟೆ, ನಮ್ಮ ಮನೆಗೆ ಇನ್ನೊಂದು ಮದುವೆ ಮಾಡ್ಕ ಅಂತ ಹೇಳ್ತಾ ಇದ್ರು. ನಾನು ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಇನ್ನೇ ಇದೇ ಮನೆಗೇನೆ ಇರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ನಾಟಕ ಶುರು ಮಾಡಿಬಿಟ್ಟು ಆ ಮ್ಯಾನೇಜರ್ ಮನೆಗೇನೆ ಸೆಟ್ಲ್ ಆಗು. ಸರಿನಾ? ನೋಡು, ಏನಾರ ಪ್ರಾಬ್ಲಮ್ ಆದರೆ ನಾನು ಇರ್ತೀನಿ, ತಲೆನೇ ಕೆಡ್ಸ್ಕೊಬೇಡ ನೀನು. ಸರಿನಾ? ನಾನು ನನ್ನ ಮಗ ಯಾರನ್ನೊಬ್ರು ಬರ್ತಾರೆ, ಅವಯ್ಯ ಏನು ಮಾಡೋಕ್ಕಿಲ್ಲ ಮ್ಯಾನೇಜರು. ನೀನು ಹೋಗಿ ಸುಮ್ಕೇನಿಯ ಒಂದು ಬ್ಯಾಗ್ ಎತ್ಕೊಂಡು ಹೋಗಿ ಆ ಮ್ಯಾನೇಜರ್ ಮನೆ ಕುಂತ್ಕ, ನಾನು ಹೋಗಕ್ಕಿಲ್ಲ ಅಂತ. ಅಲ್ಲ ಕಮ್ಲಿ ಅವಳು ಅಲ್ಲೇ ಅವಳೇನೋ, ಕಮ್ಲಿ ತಿರುಗ್ತಾವಳೆ ಊರಾಗೆ. ನಾನು ನೋಡಿದೆ, ನನ್ನ ಮಗಂಗೆ ಅದೇನೋ ಡೈವರ್ಸು ಪೈವರ್ಸು ಅಂತ ಹೇಳ್ಬಿಟ್ಟು ಏನೋ ಕೊಡಕ್ಕೆ ಬಂದಿದ್ಲಂತೆ ನನ್ನ ಮಗಂಗೆ ಅಂತಿದ್ದ. ಅಷ್ಟೊಳಗಡೆ ನೀನು ಬರ್ರಂತ ಹೋಗ್ಬಿಟ್ಟು ಮ್ಯಾನೇಜರ್ ಮನೆಗೆ ಇತ್ತನಲ್ಲ, ಹೋಗಿ ಸಾರಕ್ಕಂತ ಸೇರ್ಕೊಬಿಡು. ಇಲ್ಲ ಇನ್ನು ಇಲ್ಲೇ ಇರ್ತೀನಿ, ಬಿಟ್ಟು ಹೋಗಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಏನೋ ಒಂದು ನಾಟಕ ಮಾಡ್ಕೊಂಡಿರು. ಅಷ್ಟಾಗಿ ಕಂಬ್ಳಿ ಬತ್ತಾಳಲ್ಲ, ಕಂಬ್ಳಿ ಆಮೇಕಿಂದ ಕಂಬ್ಳಿಗೂ ಅವನಿಗೂ ಬೀಳ್ತದೆ. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಈ ಪೊದ್ದು ಅವಳೆ ಆ ಮ್ಯಾನೇಜರ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಪಾಪ ಮ್ಯಾನೇಜರ್ ಹೆಂಡ್ತಿನ ನೋಡಿದ್ರೆ ನನಗೆ ಅವಳುನೇ ಬಂದಂಗೆ ಆಯ್ತದೆ. ಒಳ್ಳೆ ಮಗ. ಅದಕ್ಕೆ ಅವಳಿಗೂ ನೊಂದ್ಬಿಟ್ಟವಳು ಅವಳು. ಅದಕ್ಕೆ ಅವಳಿಗೂ ಬುದ್ಧಿ ಸ್ವಲ್ಪ ಅಂದರೆ ಅವಳಿಗೆ ಬುದ್ಧಿ ಕಲಿಸು ಅಂದರೆ ಅವಳು ಬಿಟ್ಬಿಟ್ಟವಳೆ ಗಂಡುನೇ ಬೇಡ ಅಂತ. ನಾನು ಸರಿಯಾಗಿ ಬುದ್ಧಿ ಕಲಿಸ್ಬೇಕಲ್ಲ. ನನ್ನ ಮಗನ ಸಂಸಾರ ಹಾಳು ಮಾಡ್ದ, ನನ್ನ ಸೊಸೆನ ಕರ್ಕೊಂಡು ಹೋದ, ಜೊತೆಗೆ ಅವ್ನು ಹೆಂಡ್ತಿಗೂ ಹಾಳು ಮಾಡ್ಬಿಟ್ನಲ್ಲ ಜೀವನನ. ಅದಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇರೋದು ನಾನು. ಸರಿ ಆಂಟಿ, ಜೊತೆಗೆ ನನಗೂ ಅಯ್ಯೋ ಅನ್ಸೋನವನು, ನಾನು ಬಿಡಕ್ಕಿಲ್ಲ ಅವನ. ಸರಿಯಾಗಿ ಏನೇ ಬುದ್ಧಿ ಕಲಿಸ್ತೀನಿ. ಸರಿ ಆಂಟಿ, ಈಗ ಹೋಗಿ ಡೈರೆಕ್ಟಾಗಿ ಅವ್ರು ಬ್ಯಾಗ್ ಎತ್ಕೊಂಡು ಹೋಗಿ ಅವ್ರ ಮನೆಗೆ ಸೇರ್ಕೊತೀನಿ. ನಾವು ಅಮ್ಮನೂ ಪೊದ್ದು ಏಳವಳೆ ಅಂದಮೇಲೆ ಏನೂ ಆಗಕ್ಕಿಲ್ಲ ಬಿಡು, ನೋಡ್ಕೊತಾಳವಳು ಅಂತ ಹೇಳ್ಬಿಟ್ಟು ಹೇಳ್ತು. ಅದಕ್ಕೇನೆ ನಾನು ಒಪ್ಕೊಂಡಿದ್ದು. ಸರಿ ಆಂಟಿ, ಹೋಯ್ತೀನಿ. ಸರಿ ಕಣಮ್ಮ, ಆಯ್ತು, ಹುಷಾರು. ಸರಿ ಆಂಟಿ, ಆಯ್ತು. ಯಾರು ಕಾಪಾಡಲಿಲ್ಲ ಅಂದ್ರು ನಮ್ಮ ಭೈರವ ಇಲ್ವಾ? ನಮ್ಮ ಭೈರವ ಕಾಪಾಡ್ತದೆ ಬಿಡು, ನಮ್ಮ ಭೈರವ. ಅದಕ್ಕೆ ಧೈರ್ಯ ನನಗೆ, ಭೈರವ ಅವನಲ್ಲ ಅಂತ ಹೇಳ್ಬಿಟ್ಟು. ಲೇ ಕಮ್ಲಿ, ಮಾಡೋದು ಮಾಡಬೇಕು. ಗಂಡಂಗೇನ ತೊಂದರೆ ಆಯಿತು ಅಂದರೆ ಬಿಟ್ಬಿಟ್ಟು ಹೋಗೋದಲ್ಲ. ದೇವ್ರ ಕಡೆಗೆ ಹೋಗ್ಬೇಕು ಮನ್ಸು. ಇನ್ನೊಂದು ಹುಡುಗನ ಕಡೆ ಕಲ ಮನ್ಸು ಹೋಗೋದು. ಕಿತ್ತೋದೊಳೆ. ನಾವು ಸಂಸಾರ ಮಾಡಿದ್ದೀವಿ, ನಮ್ಮ ಗಂಡುಗಳು ಬೇಜಾನ್ ಆಟಗಳಾಡವ್ರಿ, ಹಂಗಂತ ಬಿಟ್ಬಿಟ್ಟು ಹೋಗೋದ? ನನ್ನ ಮಗನ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ ನೀನು. ಈಗ ಕಲಿಸ್ತಿತ್ತಲ್ಲ ಬುದ್ಧಿ ನಿಂಗೆ, ಕಲ್ತ್ಕ, ಸಂದ ಕಲ್ತ್ಕ ಬುದ್ಧಿಯ ಬಿತ್ರಿ. ಏನೋ ₹1 ಕಳ್ದಿದ್ದಂಗೆ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಬಿಟ್ಟ. ನಿಂಗೇನು ತಲೆ ಕೆಟ್ಟೈತಾ? ನಾನು ಹೇಳಿಲ್ವ ₹10,00,000 ದುಡ್ಡಿಸ್ಕ ಅಂತ? ಏನೋ ಅವ್ಳು ಮುದುಕಿ ಎದುರಿಸಿದ್ಲು ಅಂತ ಎದುರಿಸ್ಕೊಬಿಟ್ಟು ನೀನು ₹10 ಇಲ್ದಿದ್ದಂಗೆ ಮಾಡ್ಕೊಂಬಿಟ್ಟ. ಏನು ಹೇಳ್ತಾ ಇದೀಯ ನೀನು? ತಲೆ ಕೆಟ್ಬಿಟ್ಟೈತಾ ನಿನಗೆ? ಯಾಕೆ ಸೈನ್ ಹಾಕೋದೆ? ಯಾರನ್ನ ಕೇಳಿ ಸೈನ್ ಹಾಕ್ದೆ ನೀನು? ನಿಂಗೆ ತಲೆನಾಗೆ ಏನಾರ ಬುದ್ಧಿ ಐತಾ ಇಲ್ಲ ಲದ್ದಿ ಐತಾ? ಏನಾಯ್ತು ನಿನ್ನ ತಲೆನಾಗೆ? ಅಯ್ಯೋ ಕಮ್ಲಿ, ಎಂಥ ಕೆಲಸ ಮಾಡ್ಕೊಬಿಟ್ಟೆ, ನಮ್ಮ ಜೀವನಕ್ಕಾಗೋದಲ್ಲ ₹10,00,000. ನೀನು ಒಳ್ಳೆ ಎಂಥ ಕಂತ್ರಿ ಕೆಲಸ ಮಾಡ್ಕೊಬಿಟ್ಟೆ ನೋಡು. ಫ್ರೀಯಾಗಿ ಸೈನ್ ಹಾಕ್ಬಿಟ್ಟು ಬಂದಿದ್ಯಲ್ಲ ನೀನು. ನಿನ್ಗೆ ಏನು ಹೇಳ್ಬೇಕು ಅಂತ ನಿನಗೆ ಅರ್ಥ ಆಯ್ತಿಲ್ಲ. ಈಗ ನನಗೆ ಸುಮ್ಮನೆ ಸಿಟ್ಟತ್ತಿಸ್ಬೇಡ. ಹೋಗ ಅವನನ್ನು ಕೇಳು ಜೀವನಾಂಶ ಅಂತ ಹೇಳ್ಬಿಟ್ಟು ನಾವು ಸೆಟ್ಲ್ ಆಗ್ಬೋದು ತಾನೇ ಜೀವನಾಂಶ ಎತ್ಕೊಂಡು. ಥೂ, ನೀನು ಯಾಕೆ ನನ್ನನ್ನು ಕರ್ಕೊಂಡು ಹೋಗ್ಬೇಕಿತ್ತು ತಾನೇ? ನೀವು ಅಮ್ಮ ನೀನು ಇಬ್ರು ಹೋಯ್ತೀನಿ ಅಂತ ಹೋಗ್ಬಿಟ್ಟು ಎಂಟ ಎಡವಟ್ಟು ಕೆಲಸ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀರಾ ನೋಡು. ಡೈವರ್ಸು ಪೈವರ್ಸು ಏನು ಕೇಳಿದಂಗೆ ನೀನು ನನ್ನ. ಅಯ್ಯ, ಈಗ ಅದೆಲ್ಲ ಬೇಡ. ಹೋಗಿ ಒಂಚೂರು ನೈಸ್ ಮಾಡ್ಬಿಟ್ಟು ಇಸ್ಕೊಂಬಿಟ್ಟು ಬನ್ನಿ, ಸಂಜೆ ಆದರೂ ಪರವಾಗಿಲ್ಲ. ಏನು ಸೈನ್ ಹಾಕ್ಬಿಟ್ರೆ ಏನಂತೆ? ಕೋರ್ಟ್ಗೆ ಹೋಗಿ ಮಾತಾಡ್ಬೇಕಲ್ಲ, ಆವಾಗ ನಾ ಕೇಳ್ಬೋದಲ್ಲ ನೀನು. ಕಂಬ್ಲಿ, ನನ್ನ ಮಾತು ಕೇಳು ನೀನು. ₹10,00,000 ಬಿಡ್ಬೇಡ, ನೀನು ಇಸ್ಕೊಂಬಿಟ್ಟು ಬಾ ಅಷ್ಟೇ. ನೀನು 10,00,000 ನೀನು ಸುಮ್ಮನೆ ನನಗೆ ಬೇಜಾರು ಮಾಡಬೇಡ. ನೀನು ನಾನು ಹೇಳ್ದಷ್ಟು ಮಾಡು. ಇವಾಗ ಮಾಡ್ಗು ಫೋನ್. ನಾನು ಏನು ಹೇಳಿದ್ದು ಅಷ್ಟು ಮಾಡ್ಬೇಕು ಅಷ್ಟೇ. ನೀನು ಇಸ್ಕೊಂಬಿಟ್ಟು ಬಾ. ನೀನು ಒಂಟೋಗನ ಊರು ಬಿಟ್ಬಿಟ್ಟು ನಿಂಗೆ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ನೀನಂತೂ. ಸರಿ ಆಯಿತು, ಇಡು ಫೋನು. ಹೇಳ್ದಷ್ಟು ಮಾಡು. ಈ ಕಂಬ್ಲಿಗೆ ಅವ್ರ ಅಮ್ಮಂಗೆ ಏನಾದ್ರು ತಿಕ್ಲಿಗೆ ಹಿಡ್ಬಿಟ್ಟಾಯ್ತಾ ಅಂತ ಅಷ್ಟು ಹೇಳಿದ್ದೀನಿ. ದುಡ್ಡು ಇಸ್ಕೊಂಬಿಟ್ಟು ಬರ್ರಿ ಅಂತಂದರೆ ದುಡ್ಡು ಇಸ್ಕೊಂಬಿಟ್ಟು ಬರೋದೇ ಇಲ್ವೇ? ಇವು ಬೊಡ್ಡೆತದವು ಇವು. ಇವಕ್ಕೆ ಏನಾಗೈತೆ ಅಂತ ಹೇಳ್ಬಿಟ್ಟು ಏನು ಮಾಡೋದು? ಹೆಂಗೋ ₹10,00,000 ಬರ್ತದೆ. ನಾನು ಹೆಂಗೋ ನನ್ನ ಡೌ ಜೊತೆ ಓಡೋಗ್ಬೋದು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಕಂಬ್ಲಿ ದುಡ್ಡು ಇಸ್ಕೊಳ್ದಿದ್ದಂಗೆ ಸೈನ್ ಹಾಕ್ಬಿಟ್ಟು ಬೇರೆ ಬಂದವಳಂತೆ, ಕಿತ್ತೋದಳು. ಅವನು ಏನೇನು ಯಾಮರ್ಸಿದ್ನೋ ಏನೋ. ಈ ಕಂಬ್ಲಿ ಜೊತೆ ಮಾತ್ರ ಭಾಳಕ್ಕಂತೂ ಆಗಕ್ಕಿಲ್ಲ. ಟಾರ್ಚರ್ ಕೊಡ್ತಾಳೆ ಕಂಬ್ಲಿ ಅಂತೂ. ಈಗ ಏನು ಮಾಡಲಿ ನಾನು? ಈ ಮನೆ ಬಿಟ್ಟು ಹೊಂಟೋಗ್ಬಿಡೋಣ ಅಂತಂದರೆ ಅದು ಆಗಕ್ಕಿಲ್ಲ. ದುಡ್ಡಿದ್ರೆ ಏನೋ ಒಂದು ಮಾಡ್ಬೋದು. ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಯ್ತದೆ? ಅವಳು ನನ್ನ ಡಾರ್ಲಿಂಗ್ನ ಎಲ್ಲಿ ಕರ್ಕೊಂಡು ಬರಲಿ ಹೇಳು? ಎಲ್ಲಕ್ಕೆ ತಾನೇ ಕರ್ಕೊಂಡು ಹೋಗೋಕ್ಕಾಗ್ತೈತೆ? ಈಗ ಏನು ಮಾಡಲಿ ನಾನು? ಬೇಬಿ, ಅಯ್ಯೋ, ನೀನೇನು ಮಾಡ್ತಾ ಇದೀಯಾ? ನೀನು ಬ್ಯಾಗ್ ಸಮೇತ ಎತ್ಕೊಂಡ್ಬಿಟ್ಟು ಬಂದಿದ್ಯಲ್ಲ, ಏನಾಯ್ತು ಬೇಬಿ? ಇದು ಯಾಕೆ ಹಿಂಗೆ ಲಗೇಜ್ ಸಮೇತ ಎತ್ಕೊಂಡು ಸಪ್ಪು ಬಂದ್ಬಿಟ್ಟಿದ್ಯಲ್ಲ? ಏನಾಯ್ತು ನಿನಗೆ? ಏನು ತೊಂದರೆ ಇಲ್ಲ ತಾನೇ? ಬೇಬಿ, ನಮ್ಮ ಮನೇಲಿ ನನಗೆ ಇನ್ನೊಂದು ಮದುವೆ ಮಾಡ್ತೀನಿ. ಆ ಮ್ಯಾನೇಜರ್ಗಿನ್ನ ಸಾಹುಕಾರ ಹುಡುಗ ಸಿಕ್ಬಿಟ್ಟವನೆ. ನನ್ನ ಮಾತು ಕೇಳು, ಆ ಮ್ಯಾನೇಜರ್ನ ಬಿಟ್ಬಿಡು. ಅವನ ಹತ್ರ ಏನೂ ಗತಿ ಇಲ್ಲ. ಅವ್ನು ಅಂತೋನು, ಅವ್ನು ಇಂತೋನು, ಅವ್ನು 420 ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಏನೇನೋ ಹೇಳ್ಬಿಟ್ಟು ನನಗೆ ಇನ್ನೊಂದು ಹುಡುಗನ ಜೊತೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ತಾ ಇದ್ರು. ನಾನು ಅದಕ್ಕೇನೆಯ ಇನ್ನೇನು ಮಾಡಲಿ, ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಕ್ಕಿಲ್ವಲ್ಲ. ಅದಕ್ಕೇನೆ ನಮ್ಮ ಅಮ್ಮಂಗೂ ಯಾರಿಗೂ ಗೊತ್ತಾಗ್ದಿದ್ದಂಗೆ ಲಗೇಜ್ ಸಮೇತ ಎತ್ಕೊಂಡು ನಿನ್ನೂ ನೆನೆಸ್ಕೊಂಡು ಓಡ್ ಬಂದೆ ಬೇಬಿ.
ನನಗೆ ನಿನ್ ಬಿಟ್ಟಿರೋ ಶಕ್ತಿ ಅಂತೂ ಇಲ್ಲ ಬೇಬಿ. ನನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಬೇಬಿ. ನಿನಗೂ ಗೊತ್ತಿಲ್ದಿರೋದೇನೈತೆ, ನೀನೊಂದು ವಾರ ಕಾಯಿ ಅಂತ ಹೇಳಿದಲ್ಲ, ಇನ್ನೊಂದು ವಾರ ಇದ್ದು ಬಿಟ್ಟಿದ್ರೆ ನಮ್ಮ ಮನೆಗೆ ನಾನು ಮದುವೆ ಮಾಡಿಬಿಡ್ತಾ ಇದ್ರು ಬೇಬಿ. ಅದಕ್ಕೇನೆ ನನಗೆ ಮದುವೆನೂ ಬೇಡ, ಏನು ಬೇಡ, ನನಗೆ ನೀನೇ ಬೇಕು, ನಾನು ನಿನ್ನ ಜೊತೆನೇ ಇರಬೇಕು ಅಂತ ಹೇಳಿ ಲಗೇಜ್ ಸಮೇತ ಓಡ್ ಬಂದ್ಬಿಟ್ಟಿದ್ದೀನಿ ಬೇಬಿ. ನಿನಗೂ ಖುಷಿ ತಾನೇ? ನಿನಗೂ ನನ್ನ ಜೊತೆ ಇರೋದು ಭಾಳ ಖುಷಿನೇ ತಾನೇ? ಅಯ್ಯೋ ದೇವ್ರೆ, ಈಗ ಏನಪ್ಪ ಮಾಡಲಿ? ಖುಷಿ ಇಲ್ಲ ಅಂದರೆ ಬಿಟ್ಟೋಯ್ತಾಳೆ, ಖುಷಿ ಅಂದರೆ ಇನ್ನೂ ಏನೇನು ಗಲಾಟೆಗಳಾಯ್ತವೋ ಏನೋ ಮನೆಗೆ. ಈಗ ಏನು ಮಾಡಲಿ ನಾನು? ಹ್ಞೂ ಅನ್ಲ ಇಲ್ಲ ಹ್ಞೂ ಅನ್ಲ? ಅಯ್ಯೋ ದೇವ್ರೆ, ಅಯ್ಯೋ ಈಗ ಏನಪ್ಪ ಮಾಡಲಿ? ತಿರುಪತಿ ತಿಮ್ಮಪ್ಪ ವೆಂಕಟಪ್ಪ ನೀನೇ ಕಾಪಾಡಬೇಕಪ್ಪ. ಈಗ ಏನು ಮಾಡಲಿ? ಎಸ್ಕೇಪ್ ಆಗೋಗ್ಬಿಡ್ಲ ಇಲ್ಲಿಂದ? ಬೇಡ, ಇವಳು ನನಗೆ ಬೇಕು. ಯಾಕೆ ಬೇಬಿ ಏನು ಮಾತಾಡ್ತಿಲ್ಲ? ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಸರಿ ಬಿಡು, ಐ ಮಿಸ್ ಯು, ನಾನು ಹೋಗ್ತೀನಿ. ಬೇಬಿ ಹಾಗೆಲ್ಲ ಮಾತಾಡ್ಬೇಡ, ನೀನಂದ್ರೆ ನನಗೆ ಇಷ್ಟನೇ. ನನಗೆ ಗೊತ್ತಿತ್ತು ಬೇಬಿ, ನನಗೆ ಗೊತ್ತಿತ್ತು ನಿನಗೆ ನಾನು ಅಂದರೆ ತುಂಬ ಇಷ್ಟ ಅಂತ. ಅದಕ್ಕೆ ನಾನು ಯೋಚನೆ ಮಾಡಲಿಲ್ಲ, ಲಗೇಜ್ ಎತ್ಕೊಂಡು ಸುಮ್ಮನೆ ನಮ್ಮ ಅಮ್ಮಂಗೂ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ ಬೇಬಿ. ನನಗೆ ಸ್ವಲ್ಪ ನನಗೇನೂ ಬೇಜಾರೇ ಆಗಲಿಲ್ಲ. ನನಗಂತೂ ಆರಾಮಾಗಿ ಬಂದುಬಿಟ್ಟೆ ನಾನಂತೂ. ಇನ್ಮೇಲೆ ನನಗೆ ಅಷ್ಟು ನಂಬಿಕೆ ಬೇಬಿ. ಬೇಬಿ ತುಂಬ ಹೊಟ್ಟೆ ಸಿಗ್ತಾಯಿದೆ ಬೇಬಿ ನನಗಂತೂ. ಪಿಜ್ಜಾ, ಬರ್ಗರ್, ಆಮೇಲೆ ಕೋಕೋ ಎಲ್ಲ ತೊಗೊಂಬಿಟ್ಟು ಬಾ, ಇಲ್ಲೇ ಇದ್ಬಿಡ್ತೀನಿ ನಾನಂತೂ. ಈ ಮನೆ ತುಂಬ ಚೆನ್ನಾಗೈತೆ. ಹೆಂಗಿದ್ರು ನನಗೆ ನೆಂಟಿ ಇಲ್ಲ ಅಂತ ಹೇಳ್ದೆ ಅಲ್ವಾ? ಇನ್ನೂ ಬರಲ್ಲ 15 ದಿನ ಅಂತ, ಆರಾಮಾಗಿ ಸೆಟ್ಲ್ ಆಗೋಣ. 15 ದಿನ ಆದ್ಮೇಲೆ ಇಬ್ರು ಬೇರೆ ಕಡೆ ಜಂಪ್ ಆಗ್ಬಿಟ್ಟು ಬೇರೆ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗೋಣ ಬೇಬಿ, ಓಕೆನಾ? ಹಾಂ ಬೇಬಿ, ಹಾಂ ಆಗ್ಬೋದು. ಅಲ್ಲ ಲಗೇಜು ಇದೇ ಅಲ್ವಾ ನಿನ್ನ ರೂಮು ಇನ್ಮೇಲೆ ನನ್ನ ರೂಮು. ನಮ್ಮಿಬ್ರದ್ದು ಒಂದೇ ರೂಮು. ಆದಷ್ಟು ಬೇಗ ಬೇಬಿ ತಾಳಿ ಕಟ್ಬಿಡು. ನಾನು ನೀನು ಆರಾಮಾಗಿ ಸೆಟ್ಲ್ ಆಗ್ಬಿಡೋಣ ಬೇಬಿ. ನಿನ್ನ ಬಿಟ್ಟಂತೂ ನಾನಂತೂ ಇರಲ್ಲ. ನಮ್ಮಮ್ಮ ನಿನ್ನ ಬಿಟ್ಟು ನಾನು ಇರಲ್ಲ ಅಂದ್ರೂ ಅರ್ಥನೇ ಮಾಡ್ಕೊಳ್ಳಲ್ಲ ಬೇಬಿ. ಛೇ, ನಮ್ಮಮ್ಮಂಗೆ ಹೇಳಿ ಸಾಕಾಯ್ತು ನೀನು ಎಷ್ಟು ಇಷ್ಟಪಡ್ತೀಯ ನನ್ನ ಅಂತ. ಸರಿ ಬೇಬಿ, ನಾನಂತೂ ಇವಾಗ ನಿನ್ನ ಬೆಡ್ರೂಮಾಗೆ ನಿನ್ನ ಹೆಂಡತಿ ಸೀರೆಗಳನ್ನೆಲ್ಲ ಪಕ್ಕಕ್ಕೆ ಬಿಸಾಕ್ಬಿಟ್ಟು ನನ್ನ ಸೀರೆಗಳನ್ನೆಲ್ಲ ಜೋಡಿಸ್ಕೊಂತೀನಿ, ಸರಿನಾ? ನಿನ್ನ ಹೆಂಡತಿ ಬರೋದಿನ್ನೂ ಲೇಟ್ ಅಲ್ವಾ? ಬರೋ ಅಷ್ಟೊತ್ತಿಗೆ ಅವಳೇ ನಾವಿರಲ್ವಲ್ಲ ಈ ಮನೆಗೆ, ಎಸ್ಕೇಪ್ ಆಗಿರ್ತೀವಲ್ಲ. ದೇವ್ರೆ, ಈಗಿನ ಕಾಲದಾಗೆ ಹುಡುಗಿಯರೇ ಸಿಗಲ್ಲ ಅಂತ ಹೇಳ್ತಾರೆ. ಅಂಥದ್ರಾಗ ನಂಗೆ ಇಬ್ಬಿಬ್ರು 3 ಜನ ಸಿಗ್ತವ್ರೆ, ಆದರೆ ಮೇಂಟೈನ್ ಮಾಡೋ ಕೆಪಾಸಿಟಿನೇ ಇಲ್ವಲ್ಲಪ್ಪ. ದೇವ್ರೆ, ನಿಂಗೆ ಹೊಟ್ಟೆ ಹುರಿ ನನ್ನ ಹೆಂಗೋ 3 ಜನ ಮೇಂಟೈನ್ ಮಾಡೋ ಅಷ್ಟು ಕೆಪಾಸಿಟಿನ ಕೊಡಪ್ಪ. ಈ ಕಡೆ ನೋಡಿದ್ರೆ ಕಮ್ಲಿ, ಈ ಕಡೆ ನೋಡಿದ್ರೆ ನಾನು ಹೆಂಡ್ತಿ, ಈ ಕಡೆ ನೋಡಿದ್ರೆ ನನ್ನ ಲವ್ವರು. 3 ಜನನಂತೂ ಫ್ರೀಯಾಗಿ ಕೊಟ್ಬಿಟ್ಟಿದ್ಯಾ. ಕೇಳಿ ಬಯಸದೇ ಬಂದ ಭಾಗ್ಯ. ಆದರೆ ಇವ್ರನ್ನ ಮೇಂಟೈನ್ ಮಾಡೋ ಕಾಸೇ ಕೊಡಲಿಲ್ವಲ್ಲಪ್ಪ ನೀನು. ಅದಕ್ಕೆ ಹೇಳೋದು, ದೇವ್ರು ಒಂದು ಕೊಟ್ಟರೆ ಒಂದು ಕಿತ್ಕತಾನೆ ಅಂತ ಹೇಳ್ಬಿಟ್ಟು. ಛೇ, ನಮ್ಮಮ್ಮ ಹುಡುಕಿದ್ರು ನಾನಂತೂ ಸಿಗಲ್ಲ ಬೇಬಿ ನಮ್ಮಮ್ಮಂಗೆ. ನಾನು ಇಲ್ಲೇ ಇರ್ತೀನಿ ಬೇಬಿ. ಹೋಗ್ಬಿಟ್ಟು ನೀನು ನನಗೆ ಏನೇನೋ ಹೇಳೋದನ್ನೆಲ್ಲ ತಿನ್ನೋದು ಎಲ್ಲ ತೊಗೊಂಡ್ಬಿಟ್ಟು ಬಾ ಬೇಬಿ. ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಇದ್ಬಿಡ್ತೀನಿ ಬೇಬಿ, ಓಕೆನಾ? ಹೋಗು ಬೇಬಿ, ನೀನು ಹೋಗಿ ತೊಗೊಂಡು ಬಾ ಹೋಗು. ನನಗಂತೂ ಪಿಜ್ಜಾ ಗೊತ್ತಲ್ಲ, ನಂಗೆ ಪಿಜ್ಜಾ ಬೇಕೇ ಬೇಕು. ಹಂಗೇನೇ ಕೋಕ್ ಅಂತೂ ಬರ್ಗರ್ ಅಂತೂ ಬೇಕೇ ಬೇಕು. ಹೋಗು, ಬೇಗ ಹೋಗ್ಬಿಟ್ಟು ತೊಗೊಂಡು ಬಾ ಹೋಗು. ಆರಾಮಾಗಿ ಕೂತ್ಕೋತೀನಿ, ಇಬ್ರು ಮಜಾ ಮಾಡ್ಕೊಂಡು ತಿನ್ಕೊಂಡು ಯಾವುದೊಂದು ಫಿಲಮ್ ಹಾಕೊಂಡು ಒಳ್ಳೆ ಫಿಲಮ್ ನೋಡ್ಕೊಂಡು ಕೂತ್ಕೊಳ್ಳೋಣ. ಹಾಂ ಬೇಬಿ, ಈಗಲೇ ಹೋಗಿ ತಗೊಂಡು ಬರ್ತೀನಿ. ಸರಿ ಆಯಿತು, ಹೋಗು ಕಂತ್ರಿ ನನ್ನ ಮಗನೇ, ಹೋಗು. ನಿನಗೈತೆ, ಸರಿಯಾಗೈತೆ, ಹೋಗು. ಎಷ್ಟು ಜನ ಹೆಂಗಸರು ಹಾಳು ಮಾಡ್ತೀಯಾ? ನನ್ನಂತೂ ಅಯ್ಯಯ್ಯಯ್ಯೋ ಅನಿಸ್ಬಿಟ್ಟಿದೆಯಲ್ವಾ? ಗೊತ್ತು, ನನಗೆ ಚೆನ್ನಾಗಿ ಗೊತ್ತು ನೀನೇನು, ನಿನ್ನ ಯೋಗ್ಯತೆ ಏನು ಅಂತ. ಖುದ್ದು ಆಂಟಿಗೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಹೋಗು, ಪಿಜ್ಜಾ ಅಲ್ವಾ, ತಗೊಂಡು ಬಾ ಹೋಗು. ನೀನೇನೇ ಪಿಜ್ಜಾಗಿ ಹೋಗ್ಬಿಡ್ತೀಯ ನಮ್ಮ ಮಧ್ಯೆ ಸೇರ್ಕೊಂಡು. ಹಲೋ ಆಂಟಿ, ನೀವು ಹೇಳ್ದಂಗೆ ಮಾಡಿದ್ದೀನಿ. ಹಾಂ ಆಂಟಿ, ಬಂದು ಮನೆಗೆ ಸೇರ್ಕೊಂಡಿದ್ದೀನಿ. ಫುಲ್ ಶಾಕ್ ಆಗೋಗ್ಬಿಟ್ಟವನ ಆಂಟಿ. ಹಾಂ ಫುಲ್ ಶಾಕ್. ಏನಪ್ಪ ಇವಳಿಂಗೆ ಸಡನ್ನಾಗಿ ಬಂದುಬಿಟ್ಟವಳಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ಸಿಕ್ಕಾಪಟ್ಟೆ ಎದ್ರಕೊಬಿಟ್ಟವನೆ. ಎದ್ರಕಂಡ್ಲಿ ಸುಮ್ಮನಿರಿ, ಏನಾರು ತಗೊಬಿಟ್ಟು ಬಾವು ಅಂತ ಕಳಿಸಿದ್ದೀನಿ. ಸರಿ ಆಂಟಿ, ಹಾಂ ನೀವು ಹೇಳ್ದಂಗೆ ಮಾಡ್ತೀನಿ ಬಿಡಿ, ಏನು ತೊಂದರೆ ಇಲ್ಲ ಇಲ್ಲಿ ನನಗೆ. ಕಂಬ್ಲಿ ಯಾವ ಟೈಮಾಗಿ ಬೇಕಾದರೂ ಬರ್ಬೋದು, ಬಂದಾಗ ನೋಡ್ಕೊತೀನಿ ನಾನು. ಸರಿ ಆಂಟಿ, ಆಯಿತು.